ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಪರಿಣಾಮ ಉಕ್ಕಿ ಹರಿತಾ ಇದೆ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳು. ಸ್ವರ್ಣಾ ನದಿ, ಪಾಪನಾಶಿನಿ, ಸೀತಾ ನದಿಗಳ ಹರಿವು ಹೆಚ್ಚಳವಾಗಿದೆ. ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ ನದಿ ನೀರಿನ ಮಟ್ಟ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಸ್ವರ್ಣಾ ನದಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಉಡುಪಿಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಉಡುಪಿಯಲ್ಲಿರುವಂತಹ ಪ್ರಮುಖ ನದಿಗಳು ಉಕ್ಕಿ ಹರಿತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿ ನಗರದ ಹೊರವಲಯ ಆಗಿರುವಂಥ ಹಿರಿಯಡ್ಕ ಸಮೀಪದ ಬಜೆಟ್ ಡ್ಯಾಮ್ ಪಕ್ಕದಲ್ಲಿದ್ದೇವೆ. ಈ ಒಂದು ಚಿತ್ರಣವನ್ನು ನಾವು ಗಮನಿಸ್ಬೋದು. ಪಶ್ಚಿಮ ಘಟ್ಟ ಸೇರಿದಂತೆ ಕರಾವಳಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಆದರೆ ಪಶ್ಚಿಮ ಘಟ್ಟದಿಂದ ಹರಿಯುತ್ತಿರುವಂಥ ಎಲ್ಲ ನದಿಗಳು ಕೂಡ ತುಂಬಿ ಹರಿಯುತ್ತಿರುವಂಥದ್ದು. ನಾವೀಗ ಇರುವಂಥದ್ದು ಉಡುಪಿಯ ಪ್ರಮುಖ ನದಿ ಅಂತ ಪಟ್ಟಿರುವಂಥ ಸ್ವರ್ಣಾ ನದಿಯ ಪಕ್ಕದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಇಲ್ಲಿ ನೀರುಗಳು ಎಲ್ಲವೂ ಕೂಡ ಬತ್ತಿ ಹೋಗಿತ್ತು. ಇನ್ನೇನು ಸಮಸ್ಯೆ ಅಂದರೆ ನಗರ ಭಾಗಕ್ಕೆಲ್ಲ ಇಲ್ಲಿಂದಲೇ ನೀರನ್ನು ಸಪ್ಲೈ ಮಾಡಬೇಕಾಗಿತ್ತು. ಆದರೆ ತಿಂಗಳ ಹಿಂದೆ ಈ ನದಿ ತುಂಬಾ ಬರಿದಾಗಿತ್ತು. ಆದರೆ ಮಳೆ ಬೇಗನೆ ಆರಂಭ ಆಗಿದ್ದರಿಂದ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿಯುತ್ತಿರುವಂಥದ್ದು. ಸ್ವರ್ಣಾ ನದಿ ಕೂಡ ಉಕ್ಕಿ ಹರಿಯುತ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿತಿರುವಂಥ ಚಿತ್ರಣವನ್ನು ಗಮನಿಸ್ಬೋದು. ಪ್ರತಿ ವರ್ಷ ಕೂಡ ಮಳೆಗಾಲ ಬಂದ ಸಮಯದಲ್ಲಿ ಇದೇ ರೀತಿಯ ನೀರು ಈ ಒಂದು ನದಿಯಲ್ಲಿ ಹರಿಯುತ್ತದೆ. ಆದರೆ ಈ ಬಾರಿ ಮಳೆ ಬೇಗನೆ ಶುರುವಾಗಿರುವುದರಿಂದ ಮತ್ತು ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿ ಒಂದು ಧಾರಾಕಾರವಾಗಿ ಮಳೆ ಘಟ್ಟ ಪ್ರದೇಶಗಳಲ್ಲಿ ಮಳೆ ಆಗ್ತಿರೋದ್ರಿಂದ ಮತ್ತು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಕೂಡ ಮಳೆ ಆಗ್ತಿರೋದ್ರಿಂದ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಿರುವಂಥದ್ದು. ಸ್ವರ್ಣಾ ನದಿ ಕೂಡ ಉಕ್ಕಿ ಹರಿತಿರುವಂಥದ್ದು. ಅದೇ ರೀತಿಯಾಗಿ ಈಗ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಈಗಾಗಲೇ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂದರೆ ಇನ್ನೂ 2 ದಿನಗಳ ಕಾಲ ಮಳೆ ಇರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು, ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಾಗಿ ಹರಿಯುತ್ತಿರುವಂಥ ಕೆಲವೊಂದು ಪ್ರಮುಖ ಅಂದರೆ ಸ್ವರ್ಣಾ ನದಿ ಆಗಿರ್ಬೋದು, ಇನ್ನಿತರ ಪ್ರಮುಖ ನದಿಗಳು ಏನಿದ್ದಾವೆ ಆ ಒಂದು ನದಿ ಪಾತ್ರದಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಸದ್ಯ ಬಜೆಟ್ ಡ್ಯಾಮ್ನ ಚಿತ್ರಣ ಆಗಿರುವಂಥದ್ದು. ನಾವು ಗಮನಿಸ್ಬೋದು ಎಷ್ಟು ರಭಸಕ್ಕೆ ನೀರು ಹರಿಯುತ್ತಿರುವಂಥದ್ದು ಕೂಡ ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದೆಲ್ಲವೂ ಕೂಡ ಅಂದರೆ ಶೇಖರಣೆ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉಕ್ಕಿ ಹರಿಯುತ್ತಿರುವಂಥದ್ದು. ಅಂದರೆ ಇದೇ ನದಿಯಿಂದ ಇಡೀ ನಗರ ಸೇರಿದಂತೆ ಉಡುಪಿ ನಗರ ಸೇರಿದಂತೆ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಇದೇ ನೀರನ್ನು ಸಪ್ಲೈ ಮಾಡುವಂಥದ್ದು. ಆದರೆ ಈಗ ಈ ಒಂದು ನದಿ ಉಕ್ಕಿ ಹರಿಯುವಂಥದ್ದು ಸಾಕಷ್ಟು ಪ್ರವಾಸಿಗರು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿಯ ಒಂದು ಚಿತ್ರಣವನ್ನು ಒಂದು ಮೊಬೈಲ್ನಲ್ಲಿ ಕ್ಲಿಕ್ಕಿಸುವಂಥ ಕೆಲಸಕ್ಕೂ ಕೂಡ ಮುಂದೆ ಆಗ್ತಿರುವಂಥ ನಾವು ಗಮನಿಸ್ಬೋದು. ಸಾಕಷ್ಟು ವಾಹನಗಳು ಕೂಡ ಬಂದು ಇಲ್ಲಿ ನಿಂತಿರುವಂಥ ಚಿತ್ರಣವನ್ನು ಕೂಡ ಗಮನಿಸ್ಬೋದು. ಜಿಲ್ಲೆಯಲ್ಲಿರುವಂಥ ಪ್ರಮುಖ ನದಿಗಳು, ಸ್ವರ್ಣಾ ಸೇರಿದಂತೆ ಪ್ರಮುಖ ನದಿಗಳು ಕೂಡ ಈಗ ಉಕ್ಕಿ ಹರಿಯುತ್ತಿರುವಂಥದ್ದು. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.